ಗಿಡ ಆದ್ರೆ ನೂರಾರು ಹೂಗಳು, ಒಮ್ಮೆ ನೆಟ್ಟರೆ ನಿಮ್ ತೋಟವೇ ಸಂಭ್ರಮವಾಗಿ ಕಾಣುತ್ತೆ. ರೈತರೇ, ನಾನ್ ಹೇಳ್ತಾ ಇರೋದು ಚೆಂಡು ಹೂವಿನ ಬಗ್ಗೆ. ನೀವು ಚೆಂಡು ಹೂವಿನ ಬೆಳೆಗಾರರಾಗಿದ್ರೆ, ನೀವು ಚೆಂಡು ಹೂವಿನ ರೈತರಾಗಿದ್ರೆ ನಿಮ್ಗೆ ಗೊತ್ತು ಯಾವ ತರ ಸಸಿ ಇರ್ಬೇಕಂತ. ಚೆಂಡು ಹೂವಿನಲ್ಲಿ ಬಂದ್ಬಿಟ್ಟು ಎಲ್ಲೋ ಆಗ್ಲಿ ಆರೆಂಜ್ ಚೆಂಡು ಹೂವನ್ನ ನೀವು ಬೆಳೆಸಲು ಯೋಚಿಸುತ್ತಿದ್ರೆ, ನಾನ್ ನಿಮ್ಗೆ ಈಗ ಒಂದು ಒಳ್ಳೆಯ ಗುಣಮಟ್ಟದ ಸಸಿಗಳ ಬಗ್ಗೆ ಹೇಳಲಿದ್ದೇನೆ. ನಾನಿಗಿರೋದು ವಿಕಾಸ್ ಹೈಟೆಕ್ ನರ್ಸರಿ. ಇಲ್ಲಿ ನಿಮ್ಗೆ ಚೆಂಡು ಹೂವಿನಲ್ಲಿ ಆರೆಂಜ್ ಆಗ್ಲಿ ಅಥವಾ ಯೆಲ್ಲೋದಲ್ಲಿ ನಿಮ್ಗೆ ಬೇರೆ ಬೇರೆ ವೆರೈಟಿಗಳು ನೋಡಲು ಸಿಗುತ್ತವೆ. ನಾನೀಗ ನಿಮ್ನ ಸಸಿಯನ್ನ ತೋರಿಸ್ತೀನಿ, ನೀವು ಸಸಿಯನ್ನ ನೋಡ್ಬೋದು ಯಾವ ತರ ಸಸಿ ಇದೆ ಅಂತ. ಈ ಚೆಂಡು ಹೂವಿನ ಸಸಿ ನೋಡಿದ್ರೆ ಯಾವ ತರ ಇದಕ್ಕೆ ಬೇರ್ಗಳಿವೆ, ಇದ್ರ ಕಾಂಡ ಆಗ್ಲಿ, ಇದ್ರ ಎಲೆಗಳು ಕಂಪ್ಲೀಟ್ ಆಗಿ ಎಲೆಗಳು ತುಂಬಿವೆ. ಮತ್ ನೀವೀಗ ನಾನು ಹಿಂದೆ ನೋಡಿದ್ರು ನಿಮ್ಗೆ ಇಲ್ಲಿ ಲಕ್ಷಗಂತಲೇ ಸಾವಿರಾರು ನಿಮ್ಗೆ ಸಸಿಗಳು ನೋಡಲು ಸಿಗಲಿದೆ. ಹಾಗಾಗಿ ರೈತರೆ, ನೀವು ಚೆಂಡು ಹೂವಿನ ಕೃಷಿ ಮಾಡಲು ಬಯಸುತ್ತಿದ್ದರೆ, ಚೆಂಡು ಹೂವಿನ ನಿಮಗೆ ಹೆಚ್ಚಿನ ಆದಾಯ ಗಳಿಸುತ್ತಿದ್ದರೆ ಉತ್ತಮ ಗುಣಮಟ್ಟದ ಸಸಿಯನ್ನ ನೀವು ಆಯ್ಕೆ ಮಾಡ್ಬೇಕು. ಮತ್ತೆ ಈ ಸಸಿ ನಿಮಗೆ ಸಿಗುತ್ತೆ ವಿಕಾಸ್ ಹೈಟೆಕ್ ನರ್ಸರಿ ಮಾತ್ರ. ಮತ್ತೆ ಇಲ್ಲಿ ನಿಮಗೆ ಯೆಲ್ಲೋ ಆಗ್ಲಿ ಅಥವಾ ಆರೆಂಜ್ ನಲ್ಲಿ ಎರಡು ತರದ ಬೇರೆ ಬೇರೆ ವೆರೈಟಿಗಳ ಸಸಿಗಳು ಅವೈಲೇಬಲ್ ಇವೆ. ಯೆಲ್ಲೋ ನಲ್ಲಿ ಬಂದ್ಬಿಟ್ಟು ಡ್ರೀಮ್ ಯೆಲ್ಲೋ ಮತ್ತು ಕ್ರಾಂತಿ ಯೆಲ್ಲೋ ಈ ತರಗಳ ಸಸಿಗಳು ಅವೈಲೇಬಲ್ ಇವೆ. ಮತ್ತೆ ಆರೆಂಜ್ ನಲ್ಲಿ ನಿಮಗೆ ಬೇಕಾಗಿದ್ರೆ ಆಕಾಶ್ ಆರೆಂಜ್ ಮತ್ತು ಯಶ್ ಆರೆಂಜ್ ಈ ಸಸಿಗಳು ಅವೈಲೇಬಲ್ ಇವೆ. ಹಾಗಾಗಿ ನಿಮಗೆ ಈ ಸಸಿಗಳನ್ನು ಬೆಳೆಸಿ ಹೆಚ್ಚಿನ ಆದಾಯ ಗಳಿಸಿದ್ರೆ ತಕ್ಷಣವೇ ಕೆಳಗೆ ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿರಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗಳಿಸಿ ಒಮ್ಮೆ ಭೇಟಿ ನೀಡಿ ಈ ಸಸಿಗಳನ್ನು ಪಡೆಯಿರಿ.